IPL 2026 ಮೊದಲ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವಂಥದ್ದು. ಇದೇ ಮಾರ್ಚ್ 28ರಂದು RCB ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ನೊಂದಿಗೆ ಇದೇ ಮಾರ್ಚ್ 28 ಸಂಜೆ 7 ಪ್ರಾರಂಭವಾಗುವಂಥದ್ದು. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈಗಾಗಲೇ ಬರದ ಸಿದ್ಧತೆಯನ್ನು ಕೂಡ ನಡೆಯುತ್ತಿರುವಂಥದ್ದು. ಒಂದು ಕಡೆ ಸಿಬ್ಬಂದಿಗಳು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ, ಇನ್ನು ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕೂಡ ಭದ್ರತೆ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡ್ತಿರುವಂಥದ್ದು. ದೃಶ್ಯದಲ್ಲೂ ಕೂಡ ಈಗಾಗಲೇ ಗಮನಿಸ್ತಾ ಇರ್ಬೋದು. ಈಗಾಗಲೇ ಇದೇ ಮಾರ್ಚ್ 28ರಂದು ಮೊದಲ IPL ಮ್ಯಾಚ್ ನಡೆಯುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳು ಹಾಗೆ ಬರುವಂತಹ RCB ಅಭಿಮಾನಿಗಳಿಗೆ ಇಲ್ಲಿ ಭದ್ರತೆಯನ್ನು ವಹಿಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿರುವಂಥದ್ದು. ಒಂದು ಕಡೆ ಪೊಲೀಸ್ ಅಧಿಕಾರಿಗಳ ಸಭೆ ಆದರೆ ಇನ್ನೊಂದು ಕಡೆ ಮಾರ್ಷಲ್ಸ್ನ ಒಂದು ತಂಡವನ್ನು ಕೂಡ ಈಗಾಗಲೇ ತಯಾರಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಅಂದರೆ ಯಾವುದೇ ರೀತಿಯಾದಂತಹ ಈ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಹಿತಕರ ಘಟನೆಗಳು ಆಗಬಾರ್ದು, ಸುರಕ್ಷಿತವಾಗಿ ಇಲ್ಲಿ ಕೆಲಸವನ್ನು ಇಲ್ಲಿ ಮ್ಯಾಚ್ ಆಡುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನುವಂಥದ್ದು. ಇನ್ನೊಂದು ಕಡೆ ಸಿಬ್ಬಂದಿಗಳು ಕೂಡ ಈಗಾಗಲೇ ಮೊದಲ IPL ಮ್ಯಾಚ್ ನಡೆಯುವಂಥದ್ದು, ಅದರಲ್ಲೂ RCB ಮತ್ತು ಸನ್ರೈಸರ್ಸ್ ಹೈದರಾಬಾದ್ ಮ್ಯಾಚು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬೇರೆ ಬೇರೆ ರಾಜ್ಯದ ಜಿಲ್ಲೆಗಳಿಂದಲೂ ಕೂಡ ಬರ್ತಾರೆ, ಹೊರ ರಾಜ್ಯಗಳಿಂದಲೂ ಕೂಡ ಬರ್ತಾರೆ. ಹಾಗಾಗಿ ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ತುದಿ ಭಾಗದಲ್ಲಿ ಅಂದರೆ ಸ್ಟೇಡಿಯಂನ ಮೇಲ್ಭಾಗದಲ್ಲಿ ಸಿಬ್ಬಂದಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ. ಬ್ಯಾನರ್ಗಳನ್ನು ಹಾಕುವಂಥದ್ದು, ತಯಾರಿಗಳನ್ನು ನಡೆಸುವಂಥದ್ದು, ಪೂರ್ವ ತಯಾರಿಗಳ ನಡೆಸುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸಿಬ್ಬಂದಿಗಳು ನಿರತರಾಗಿರುವಂಥದ್ದು. ಇನ್ನು ಫೀಲ್ಡ್ನ ಒಳಭಾಗದಲ್ಲಿ ನೋಡೋದಾದರೆ ಈಗಾಗಲೇ ಫೀಲ್ಡ್ನಲ್ಲಿ ನೀರನ್ನು ಕೂಡ ಹಾಯಿಸ್ತಿರುವಂಥದ್ದು, ಸ್ಪ್ರಿಂಕ್ಲೇರ್ ಮೂಲಕ ನೀರನ್ನು ಹಾಯಿಸ್ತಿರುವಂಥದ್ದು, ಗ್ರೌಂಡನ್ನು ಸ್ವಚ್ಛತೆ ಮಾಡುವಂಥದ್ದು, ಸೆಟ್ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಈಗಾಗಲೇ ಸಿಬ್ಬಂದಿಗಳು ಕೂಡ ನಿರತರಾಗಿರುವಂಥದ್ದು. ಇನ್ನೊಂದು ಕಡೆ ಇಲ್ಲಿ ಟೆಕ್ನಿಷಿಯನ್ಸ್ ಕೂಡ ಗಮನಿಸ್ಬೋದು. ಅಂದರೆ ಮ್ಯಾಚ್ ನಡೆಯುವಂತಹ ಹಿನ್ನೆಲೆಯಲ್ಲಿ ಇಲ್ಲೆಲ್ಲ ಟೆಕ್ನಿಷಿಯನ್ಗೆ ಬೇಕಾಗುವಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದೇ ಮಾರ್ಚ್ ನಾನಾಗಲೇ ಹೇಳಿದಾಗೆ 28ರಂದು ಮೊದಲ IPL ಮ್ಯಾಚ್ ಅದು RCB ಮತ್ತು ಸನ್ರೈಸರ್ಸ್ ನಡುವೆ ಹಣಾಹಣಿ ಇರುವಂಥದ್ದು. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ RCB ಅಭಿಮಾನಿಗಳು ಬರ್ತಾರೆ. ಹೇಳಿ ಕೇಳಿ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣ ಅಂತ ಹೇಳಿದ್ರೆ RCB ಅಭಿಮಾನಿಗಳಿಗೆ ಒಂದು ರೀತಿಯಾದಂತಹ ಹಬ್ಬ, ಹಾಗೆಯೇ ಒಂದು ರೀತಿಯಾದಂತಹ ಒಂದು ಖುಷಿ ಸಂಭ್ರಮವನ್ನು ಕೂಡ ಮಾಡುವಂಥದ್ದು. ಹಾಗಾಗಿ ಬರುವಂತಹ ಅಭಿಮಾನಿಗಳಿಗೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಈಗಾಗಲೇ ಈ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದ ಗೇಟ್ ಆಗಿರ್ಬೋದು ಅಥವಾ ಒಳಭಾಗದಲ್ಲಾಗಿರ್ಬೋದು ಮತ್ತು ಪಾರ್ಕಿಂಗ್ ಮತ್ತು ಮೆಟ್ರೋ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಸುಲಲಿತವಾಗಿ ಮಾಡಿರುವಂಥದ್ದು. ಹಾಗೆ ಎಲ್ಲೂ ಕೂಡ ಅಭಿಮಾನಿಗಳಿಗೆ ನುಗ್ಗಲು ತೊಂದರೆಗಳು ಅಥವಾ ಕಾಲು ತುಳಿತ ಇನ್ನೊಂದು ಮತ್ತೊಂದು ಯಾವುದಕ್ಕೂ ಕೂಡ ಅವಕಾಶ ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆದಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಪತ್ರಿಕಾಗೋಷ್ಠಿ ನಡೆಸಿದ್ರು. ಹಾಗೆ ಅಧಿಕಾರಿಗಳೊಂದಿಗೆ ಈಗಾಗಲೇ ಸಭೆಯನ್ನು ಕೂಡ ಮಾಡ್ತಿರುವಂಥದ್ದು. ಹಾಗಾಗಿ ಕಾದು ನೋಡಬೇಕು, ಅಭಿಮಾನಿಗಳ ಕನಸು ಕೊನೆಗೂ ಕೂಡ ಈಡೇರಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಇನ್ನು ಕೇವಲ 2 ದಿನ ಮಾತ್ರ IPL T20 ಅದು ಮೊದಲ ಮ್ಯಾಚ್ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ವರ್ಸಸ್ ಸನ್ರೈಸರ್ಸ್ ನಡುವೆ ಹಣಾಹಣಿ ಇರುವಂಥದ್ದು. ಹಾಗಾಗಿ ಕಾತುರದಿಂದ ಈ ಒಂದು ಕ್ರಿಕೆಟ್ ಅಭಿಮಾನಿಗಳು, ಅದರಲ್ಲೂ RCB ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.